ಒಂದು ಸತಿ ಒಂದು ಪ್ರಬಲವಾದ ನಾಯಕರು ತಮ್ಮ ಆ, ಆ, ಏನು ಅಧಿಕಾರವನ್ನ ಚಲಾಯಿಸುವುದನ್ನ ಬಿಟ್ಟು ಅಥವಾ ಇಂತಹ ಸನ್ನಿವೇಶಗಳಲ್ಲಿ ಸಿಲುಕಿ ಕೊಳ್ಳುವ ಒಂದು ಪರಿಸ್ಥಿತಿಗೆ ಬರುವುದನ್ನ ಬಿಟ್ಟು ಜನರ ಸಮಸ್ಯೆಯನ್ನ ಹೆಚ್ಚಾಗಿ ಆಲಿಸ್ತಾ ಹೋದ್ರೆ, ಅಚಲವಾದ ನಿಷ್ಠೆಯನ್ನ ತೋರಿಸ್ಕೊಂಡ್ರೆ ಈ ಒಂದು ಪರಿಸ್ಥಿತಿ ಯಾವುದೇ ಒಂದು ಪಕ್ಷದ ನಾಯಕರಿಗೆ ಬರುವುದಿಲ್ಲ. ಈಗ ಬಿಜೆಪಿ ಇತ್ತಲ್ಲ, ಬಿಜೆಪಿ ಸಮರ್ಥವಾಗಿ ಎದುರಿಸ್ತದ ಈ ಇದರಲ್ಲಿ ಮೂಢ ಹಗರಣದಲ್ಲಿ. ತಮ್ಮ ಪಾರ್ಟಿ ಏನು ಕಾರ್ಯಕ್ರಮ ತಾಕೊಳ್ಳಿಲ್ವಲ್ಲ? ಅಲ್ಲ, ಇನ್ನೊಮ್ಮೆ ಹೇಳಿ ಸರ್. ಈಗ ಮೂಢ ಹಗರಣದಲ್ಲಿ ಬಿಜೆಪಿ ಪ್ರಬಲವಾಗಿ ಎದುರಾಳಿ ಆಯ್ತು ಅದಕ್ಕೆ. ಆದ್ರೆ ತಮ್ಮ ಪಾರ್ಟಿ ಯಾವ ಕಾರ್ಯಕ್ರಮ ಇಲ್ಲ, ಏನೂ ಇಲ್ವಲ್ಲ? ನೋಡಿ ಸರ್, ನಮ್ಮ ಪಕ್ಷದವರು ಎಲ್ಲಾ ಕಡೆ ಎಲ್ಲಾ ಚಾನೆಲ್ಗಳಲ್ಲಿ ಸಿದ್ದರಾಮಯ್ಯನವರ ವಿಚಾರವಾಗಿ ಮಾತಾಡಿದ್ದಾರೆ. ನಮ್ಮ ವಕ್ತಾರರಿರ್ಬೋದು, ಯಾವುದೇ ವಕ್ತಾರರಾಗಿರ್ಬೋದು, ನಮ್ಗೆ ಪರ ವಿರೋಧ ಇಲ್ಲ. ನಮ್ಗೆ ಏನಿದ್ರು ಯಾರು ಜನರ ಏನು ಜನರಿಗೋಸ್ಕರ ಕೆಲಸ ಮಾಡ್ತಾರೆ ಅನ್ನೋದೊಂದೇ ನಮ್ಮ ಪಾರ್ಟಿಯ ನಿಲುವಾಗಿರುತ್ತೆ. ಅವ್ರಿಗೆ ನಾವು ಜನರಿಗೋಸ್ಕರ ಕೆಲಸ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀವಿ. ಅಲ್ಲಿ ಯಾವುದೇ ಒಂದು ಒಡತಡಕುಗಳು ಜನರಿಗೆ ಬಂದ್ರೆ, ಇವಾಗ ಮೊನ್ನೆ ತಾನೇ ಮಳೆ ಆಗಿ ಎಲ್ಲಾ ಕಡೆ ನೀರು ತುಂಬಿತ್ತು ಅಥವಾ ಪಾತ್ ಹೋಲ್ಸ್ ಬರುತ್ತೆ, ಈ ತರ ಒಂದು ಕಾರ್ಯಗಳು ಬಂದಾಗ ನಾವು ಎಚ್ಚರ ವಹಿಸಿ ಸರ್ಕಾರದ ಗಮನಕ್ಕೆ ಸುಮಾರು ಸತಿ ತಂದಿದ್ದೀವಿ. ಹಗರಣದ ವಿಚಾರದಲ್ಲಿ ನಾವು ಹಲವಾರು ಕಡತಗಳನ್ನ ಪ್ರೊಡ್ಯೂಸ್ ಮಾಡಿ ನಾವು ಹೇಳಿದ್ದೀವಿ. ಈ ತರ ಒಂದು 14 ಸೈಟ್ ಸಂಬಂಧಪಟ್ಟಂತೆ ಅದನ್ನು ಕೂಡ ಬಹಿರಂಗವಾಗಿ ನಮ್ಮ ವಕ್ತಾರರು ಈಗಾಗ್ಲೇ ಮಾತಾಡಿದ್ದಾರೆ, ಅದನ್ನ ಜನರ ಮುಂದೆ ತರ್ತಾ ಇದ್ದಾರೆ. ಸೊ ನಮ್ಮ ನಿಲುವು ನಿಮಗೆ ಚೆನ್ನಾಗಿ ಗೊತ್ತು. ಎಲ್ಲ ಹಗರಣ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆದ್ರೆ ಇನ್ನೊಂದು ಕಡೆ ಏನ್ ಮಾಡ್ಬೇಕಂದ್ರೆ, ಇವರು ಹಗರಣಕ್ಕೆ ಕಂಪ್ಲೀಟ್ ಫೋಕಸ್ ಇಟ್ಕೋಬಾರ್ದು ಅನ್ನೋದು ಒಂದು ನಮ್ಮ ಅಭಿಪ್ರಾಯ. ಇವರು ಹಗರಣಗಳನ್ನೇ ನೋಡ್ತಾ ಇದ್ರೆ, ಈ ಪಕ್ಷ ಅಧಿಕಾರದಲ್ಲಿದ್ದಾಗ ಆ ಪಕ್ಷ ಇವ್ರ ಕಾಲೆಳೆಯುತ್ತೆ, ಆ ಪಕ್ಷ ಅಧಿಕಾರದಲ್ಲಿದ್ದಾಗ ಈ ಪಕ್ಷ ಕಾಲೆಳೆಯುತ್ತೆ. ಇವರು ಹಗರಣಗಳಲ್ಲೇ ಬ್ಯುಸಿ ಆಗ್ಬಿಡ್ತಾರೆ. ಕೊನೆಗೆ ಕಾಲ್ನಡಿಗೆ ಆ ನಡಿಗೆ ಮಾಡ್ತೀವಿ ಅಂತ ಹೇಳ್ತಾರೆ, ಅದು ಅವ್ರವರ ತಲೆಗಳನ್ನ ಉಳಿಸ್ಕೊಳ್ಳೋದಕ್ಕಾಗಿ. ಆದ್ರೆ ಪರ್ಯಾಯವಾಗಿ ಜನರಿಗೆ ಏನ್ ಮಾಡ್ತಾ ಇದ್ದಾರೆ, ಇವರು ಹಗರಣಗಳನ್ನ ಏನ್ ಮಾಡ್ತಾರೆ ಅದನ್ನ ಮುಚ್ಚಾಕೊಳ್ಳೋದಕ್ಕೆ ಅಥವಾ ಇನ್ನೊಬ್ರು ಹಗರಣ ಕಂಡುಹಿಡಿಯೋದಕ್ಕಾಗಿ ಈ ಒಂದು ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಹೋದ್ರೆ ಜನರ ಸಮಸ್ಯೆಗಳನ್ನ ಆಲಿಸೋದೇನು ಯಾರು ಅನ್ನೋದು ನಮ್ಮ ಪ್ರತಿ ಬಾರಿ ಇದೇ ಒಂದು ಪ್ರಶ್ನೆ ಆಗುತ್ತೆ. ಅದಕ್ಕೆ ನಾವು ನಗರದಲ್ಲಿ ಒಂದು ವಿಚಾರವನ್ನ ತರ್ತಾ ಇದೀವಿ. ಬೆಂಗಳೂರು ನಗರದಲ್ಲಿ ನೀವು ಏನ್ ಮಾಡ್ತಾ ಇಲ್ಲ ಅನ್ನೋ ಕೆಲಸಗಳನ್ನ ನಾವು ಬೆಳಕಿಗೆ ತರ್ತಾ ಇದೀವಿ. ಸರ್ಕಾರ ಏನ್ ಮಾಡ್ತಾ ಇಲ್ಲ ಅನ್ನೋದನ್ನ ತರ್ತಾ ಇದೀವಿ. ಬಟ್ ವಿ ಕೆನಾಟ್ ಬಿ ಅನ್ ಆಪೋಸಿಷನ್ ಜಸ್ಟ್ ಫಾರ್ ದ ಸೇಕ್ ಆಫ್ ಬೀಯಿಂಗ್ ಅನ್ ಆಪೋಸಿಷನ್, ಜಸ್ಟ್ ಲೈಕ್ ಹೌ ಭಾಜಪಾ ಇಸ್ ಡೂಯಿಂಗ್. ಬಿಜೆಪಿ ಅವರು ತುಂಬಾ ವೈರತ್ವದಿಂದ ಏನು ಹಿಂದೆ ಬಿದ್ದು ಇವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದು ಒಂದು ಹಠ ಹಿಡಿದು ಹೋಗಿದ್ದಾರೆ. ಸೊ ಆ ಹಠ ನಮ್ಗೆ ಜನರಿಗೆ ಕೆಲಸ ಆಗ್ಬೇಕು ಅನ್ನೋದಂದ್ರೆ ನಮ್ಮ ಹಠ. ಸೊ ನಾವು ಇದ್ರ ಪರ, ಯಾರ ಪರ? ನ್ಯಾಯದ ಪರ. ಅವ್ರಿಗೆ ಶಿಕ್ಷೆ ಆಗೋದಿದ್ರೆ ನ್ಯಾಯಯುತವಾಗಿ ಅವ್ರಿಗೆ ಏನು ಕಡತಗಳು ಸಿಕ್ಕಿ ಇಲ್ಲಿ ಒಂದು ಪ್ರೂವ್ ಆಗುವಂತ ಪರಿಸ್ಥಿತಿ ಬಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಶಿಕ್ಷೆ ಆಗತ್ತೆ. ಆದ್ರೆ ನಮ್ಮ ಪರಿಸ್ಥಿತಿ ನೀವು ದೆಹಲಿಯಲ್ಲಿ ಗಮನಿಸಬಹುದು. ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇದೇ ಒಂದು ಪರಿಸ್ಥಿತಿಯನ್ನ ದೆಹಲಿಯಲ್ಲಿ ಸೃಷ್ಟಿಸಿರೋದ್ರ ಬಗ್ಗೆ ನಾವು ಗಮನದಲ್ಲಿ ಇಟ್ಟಿದ್ದೀವಿ. ಅದಕ್ಕೆ ನಾವು ಹೆಚ್ಚಾಗಿ ಆಯಾ ತಪ್ಪಿ ಮಾತನಾಡೋದಿಲ್ಲ ಈ ಬಗ್ಗೆ. ಯಾಕಂದ್ರೆ ಭಾಜಪಾ ಸರ್ಕಾರ ತನ್ನ ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸಿ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ, ಮನೀಶ್ ಸಿಸೋಡಿಯಾ ಅವ್ರನ್ನ, ಸಂಜಯ್ ಸಿಂಗ್ ಅವ್ರನ್ನ ಹಿಂಗೆ ಒಬ್ರಿಂದ ಜೈಲ್ ಕಳಿಸ್ರು. ಜೈಲ್ ಅಂಟಿಲ್ ನಾಟ್ ಪ್ರೂವನ್ ಗಿಲ್ಟಿ ಅನ್ನೋದು PMLA ಆಕ್ಟ್ ತಗೊಂಡ್ ಬಂದು, ಅವ್ರದೇ ಸರ್ಕಾರ ಅವಧಿಯಲ್ಲಿ ಒಂದು ಆಕ್ಟ್ ತಗೊಂಡ್ ಬಂದು ನಮ್ಮ ನಾಯಕರ ತಲೆ ಮೇಲೆ ಗೂಬೆ ಕೂರಿಸಿ ಅವ್ರಿಗೆ ಇಷ್ಟ ಬಂದಂತೆ ಲೆಫ್ಟಿನೆಂಟ್ ಗವರ್ನರ್ನ ಬಳಸ್ಕೊಂಡು ಅಧಿಕಾರವನ್ನ ಕಿತ್ಕೊಂಡ್ರು. ಈ ಎಲ್ಲಾ ಕೆಲಸಗಳನ್ನ ಮಾಡುವ ಬಿಜೆಪಿ ಎಷ್ಟು ಸರಿ ಅನ್ನೋದೊಂದು ಪ್ರಶ್ನೆ ನಮ್ಗೆ ಇದೆ. ಅದನ್ನ ನಾವು ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಏನೇ ಒಂದು ಸ್ಟ್ಯಾಂಡ್ ತಗೊಂಡ್ರು ನಾವು ನ್ಯೂಟ್ರಲ್ ಆಗಿ ಅಥವಾ ನ್ಯಾಯದ ಪರ ನಮಗೆ ಸರಿಯಾದ ಕಡತಗಳು ಸಿಕ್ಕಿದ್ರೆ ನಮ್ಮದೇನು, ನಿಮ್ಮ ಒಂದು ಪ್ರಾಸಿಕ್ಯೂಷನ್ ಏನೇ ನಡೆದ್ರು ನೀವು ಪಾರದರ್ಶಕವಾಗಿ ನಡೆಸಿ. ಯಾವುದೇ ಒಂದು ನಿಮ್ಮ ಎನ್ಕ್ವೈರಿಗಳಿರ್ಬೋದು, ದೆಹಲಿಯಲ್ಲಿ ಪಾರದರ್ಶಕವಾಗಿ ಏನೂ ಆಗ್ಲಿಲ್ಲ. ಸೊ ಅದನ್ನ ಮಾಡಿದ್ರೆ ನಮ್ದೇನೂ ಅಭ್ಯಂತರ ಇಲ್ಲ. ಆದ್ರೆ ಇಲ್ಲಿ ಯಾವುದೇ ಒಂದು ಕೆಲಸಗಳಲ್ಲೂ ಬಿಜೆಪಿ ಕೈ ಹಾಕಿದ್ರೆ ಯಾವುದೇ ಒಂದು ಕೆಲಸಗಳು ಪಾರದರ್ಶಕವಾಗಿ ಆಗ್ತಾ ಇಲ್ಲ. ಅದು ದೇಶದಲ್ಲಿ ಎಲ್ರಿಗೂ ಗೊತ್ತಿರುವಂತ ವಿಚಾರನೇ. ನಮ್ಮ ಜೊತೆಗೆ ರಿಷಿಕ್ ಗೌಡ ಅವರು ಬಂದಿದ್ದಾರೆ, JDS ವಕ್ತಾರರವರು. ಅವ್ರಿಗೆ ತಾವು ಸ್ವಾಗತ. ನಮಸ್ಕಾರ. ಶರತ್ ಹೆಗ್ಡೆ ಮಾತಾಡ್ತಾ ಇರಿ ಹೇಳಿ. ನೋಡಿ, ಈಗ ಏನು ಆ
ವಕ್ತಾರರಾದ ಭವ್ಯ ಅವರು ಒಂದು ಮಾತನ್ನು ಹೇಳಿದ್ರು. ಇಲ್ಲಿ ಅದೇ ನೀವು ಕೇಳಿದ ಕ್ವಶನ್ಗೆ ಅವರು ಹೋರಾಟ ಮಾಡಲಿಲ್ಲ ಅಂತ ಹೇಳಿದಕ್ಕೆ ಹೇಳಿದ್ರು. ನೋಡಿ, ಕೆಲವು ಭ್ರಷ್ಟಾಚಾರವಾದಾಗ, ಅನ್ಯಾಯವಾದಾಗ ಹೋರಾಟವೇ ಒಂದು ಪ್ರಮುಖ ಅಸ್ತ್ರ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ನಾವು ಹೇಳಿಕೆ ಕೊಟ್ಟು ಹೇಳಿಕೆಗಳನ್ನ ಕೊಟ್ರೆ ಅದು ನೋ ಯೂಸ್ ಅದು. ಯಾಕೆ ಅಂತ ಹೇಳಿದ್ರೆ ನೋಡಿ ಇವರು ಅಲಯನ್ಸ್ ಆದವರು ಕಾಂಗ್ರೆಸ್ ಮತ್ತೆ ಆಪು ಸಂಸದ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಜನರಿಗೆ ಗೊತ್ತಿರತಕ್ಕಂಥದ್ದು. ಅಲಯನ್ಸ್ ಆದವರು ಇವ್ರು ಯಾವುದೇ ರೀತಿ ಅನ್ಯಾಯವಾದಾಗ ಅದು ಧ್ವನಿ ಎತ್ತೋ ಕೆಲಸ ಮಾಡಲ್ಲ. ದೆಹಲಿಯಲ್ಲಿ ನೋಡಿ, ಪಾರದರ್ಶಕತೆ ಇದ್ದಿದ್ದರಿಂದಲೇ ಅಷ್ಟು ತನಿಖೆ ಆಗಿ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗ್ತಕ್ಕಂಥದ್ದು. ಜೈಲಲ್ಲೇ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅವ್ರೀಗ. ಜೈಲಲ್ಲೇ ಕಡತಗಳಾಗತ್ತೆ, ಸೈನ್ಗಳಾಗತ್ತೆ, ಅಲ್ಲೇ ಭ್ರಷ್ಟಾಚಾರ ಆಗ್ತಾ ಇದೆ. ನೋಡಿ, ಇವರು ಪ್ರತಿಯೊಂದು ಹಂತಕ್ಕೂ ಇವರು PM ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ, ಅಲ್ಲಿ ದೆಹಲಿಯ ಜನತೆ ಕೂಗೇನು ಅಂತ ಹೇಳಿದ್ರೆ ಅವರು CM ಸ್ಥಾನದಿಂದ ಇಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕೇಜ್ರಿವಾಲ್ ಅವರು ಇಷ್ಟು ಅನ್ಯಾಯ ಮಾಡಿ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದ್ದಂತ ಸಂದರ್ಭದಲ್ಲಿ ಅವ್ರು ಇನ್ನೂವರೆಗೂ ತನ್ನ ಅಧಿಕಾರಿ ಹಪಾಹಪಿಯಿಂದ ಅವರು ಇನ್ನೂ CM ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರು ಎಷ್ಟು ಮಟ್ಟಿಗೆ ಸರಿ ಅಂತ ಜನರು ಪ್ರತಿಭಟನೆಗೆ ಇಳಿದಿದ್ದಾರೆ ಸಾಕಷ್ಟು ಕಡೆ. ಅಲ್ಲಿ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ. ಅದು ಯಾರು ಯೋಚನೆ ಮಾಡಿಲ್ಲ. ಪಾರದರ್ಶಕತೆ ಇದ್ರಿಂದಂತೆ ಅಲ್ವಾ ಅವ್ರು ಜೈಲಿಗೆ ಹೋಗಿದ್ದು. ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ನಾವು ಕೆಲವೊಂದು ಅಸ್ಮಿತೆಯಿಂದ ಮಾತಾಡ್ಬೇಕಾಗತ್ತೆ. ಪಾರದರ್ಶಕತೆ ಇಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ? ಜನರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಾ ನೀವು? ಸರ್ ರಿಷಿಕೌಡ, ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಹೇಳೋದು, ಈಗ ತಾನೇ ನಮ್ಮ ಆಪ್ ಮಿತ್ರರು ಮಾತಾಡ್ಬಿಟ್ಟು ಹೇಳಿದ್ರು, ಇನ್ನು ಲೈನಲ್ಲಿ ಇದ್ದಾರೆ ಇಲ್ಲೋ ಗೊತ್ತಿಲ್ಲ. ನೋಡಿ, ನೀವು ಸುಮ್ಮನೆ ಎಲ್ಲೋ ಒಂದು ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳೋದು ಅಥವಾ ಚಾನ್ಸ್ ಸಿಕ್ಕಿದಾಗೆಲ್ಲ ಸುಮ್ಮನೆ 3 ಪಕ್ಷಗಳ ಮೇಲೆ ಹೇಳೋದು, ಇದನ್ನ ಮಾಡೋದನ್ನ ತಾವು ಸ್ವಲ್ಪ ಕಡಿಮೆ ಮಾಡಬೇಕು. ನೀವು ಈಗ ಅದಕ್ಕೆ ಆದ ಒಂದು ಮಾಧ್ಯಮಗಳಿದ್ದಾವೆ. ಈಗ ನೀವು ಅಧಿವೇಶನದಲ್ಲಿ ನಿಮಗಿನ್ನೂ ಪರ್ಮಿಷನ್ನೇ ಸಿಕ್ಕಿಲ್ಲ ಒಂದೇನಾದ್ರು ಹೇಳೋಕ್ಕೂ ಕೇಳೋಕ್ಕೂ ಹೋಗೋಕ್ಕೂ ಮಾಡೋಕ್ಕೂ. ಅದು ಬಿಟ್ಟರೆ ಬೇರೆ ಒಂದು ಆಪ್ಷನ್ ನಿಮ್ಗೆ ಏನಿದೆ ಅಂತಂದರೆ, ನಿಮಗೆ ಸುಮಾರಷ್ಟು ಆಪ್ಷನ್ ಇದೆ. ಹೋಗಿ ನೀವು ಸ್ಟ್ರೈಕ್ ಮಾಡಿ, ರೋಡ್ಗಿಳೀರಿ, ಜನಕ್ಕೆ ಇದನ್ನು ಅರ್ಥ ಮಾಡಿಸಿ. ಅವ್ರೇನು ಮಾಡ್ತಾ ಇರಲ್ಲ, ಅದು ಬಂದಿರೋದು ಈಗ ರೋಡ್ಗಿಳಿಯಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಪ್ರೆಸ್ ಅಷ್ಟೇ. ಅಷ್ಟನ್ನು ಮಾಡಿದ್ರೆ ಅದನ್ನ ರಾಜಕೀಯ ಅನ್ನಲ್ಲ ಸ್ವಾಮಿ. ನೀವು ಮಳೆ, ಚಳಿ, ಗಾಳಿ ಎಲ್ಲ ಬರಬೇಕು, ಆಚೆ ಬಂದುಬಿಟ್ಟು ನೀವು ಮಾತಾಡಬೇಕು. ಅದನ್ನು ಬಿಟ್ಟು ನೀವು ಸುಮ್ಮನೆ ಎಲ್ಲೋ ಕುತ್ಕೊಂಡು ಗಾಳಿ ಈ ಕಡೆ ಬಂತು ಅಂದರೆ ಇಲ್ಲಿ ಮಾತಾಡೋದು, ಗಾಳಿ ಆ ಕಡೆ ಬಂತು ಅಂದರೆ ಆ ಕಡೆ ಮಾತಾಡೋದು, ನಿಮ್ಗೇನು ಕ್ಲಾರಿಟಿ ಇಲ್ದಂಗೆ ಮಾತಾಡೋ ಅಂತಂದ್ರೆ ಯಾರೂ ಸೀರಿಯಸ್ ಆಗಿ ತಗೊಳ್ಳಲ್ಲ ಜನ. ಸೊ ಇದು ಒಂದು ನಾನು ನಮ್ಮ ಆಪ್ ಮಿತ್ರರಿಗೆ ಹೇಳೋವಂಥದ್ದು. ಇನ್ನು ಈಗ ಇದು ಇಷ್ಟು ನಾವು ಏನು ಒಂದು ಇಷ್ಟೆಲ್ಲ ಚರ್ಚೆಗಳು, ಇಷ್ಟೆಲ್ಲ ಹೋರಾಟಗಳು, ಎಷ್ಟು ನಾವು ಒಂದು ಆಡಳಿತ ಪಕ್ಷದ ಬಗ್ಗೆ ನಾವು ಓಡಾಡ್ತಾ ಇದ್ದೀವಿ ಅಂತಂದರೆ, ಕರ್ನಾಟಕದ ಜನತೆ ಒಂದನ್ನ ತಿಳ್ಕೋಬೇಕು. ಇತಿಹಾಸದಲ್ಲಿ ಆಡಳಿತ ಪಕ್ಷಕ್ಕೆ ಎದುರುಕೊಂಡು ಮಾನ್ಯ ರಾಜ್ಯಪಾಲರು ಒಂದು ಬುಲೆಟ್ ಪ್ರೂಫ್ ಕಾರಲ್ಲಿ ಹೋಗ್ತಾ ಇದ್ದಾರೆ, ಒಂದು ಎಸ್ಕಾರ್ಟ್ಸ್ನ ಇಟ್ಕೊಂಡು ಅನ್ನೋದು ಇದು ಇತಿಹಾಸದಲ್ಲಿ ಯಾವತ್ತೂ ಆಗಿರಲಿಲ್ಲ. ಇದು ಸರ್, ಹಿಂದೆ ಬುಲೆಟ್ ಪ್ರೂಫ್ ಕಾರ್ ಇತ್ತು ಸರ್, ಬುಲೆಟ್ ಪ್ರೂಫ್ ಕಾರ್ ಇತ್ತು. ಆದ್ರೆ ನಿಮಗೆ ಒಂದು ಆಡಳಿತ ಪಕ್ಷದವರಿಂದಾನೇ ನಮಗೆ ಭಯ ಇದೆ ಅನ್ನೋ ರೀತಿಯಲ್ಲಿ ಅವರು ಒಂದು ಸೆಕ್ಯೂರಿಟಿ ತಗೊಂಡು ಹೋಗ್ತಾ ಇರೋದು ಇದೇ ಮೊದಲನೇ ಬಾರಿಗೆ. ನಿಮಗೆ ನೋಡಿ, ಯಾರೋ ಒಂದು ವಿರೋಧ ಪಕ್ಷದವ್ರು ಗಲಾಟೆ ಮಾಡ್ತಾರೆ, ಏನೋ ಒಂದು ಪ್ರೊಟೆಸ್ಟ್ ನಡೀತಾ ಇದೆ ಅಂತ ಅಂದಾಗ ಆಡಳಿತ ಪಕ್ಷದವ್ರ ಹತ್ರ ರಕ್ಷಣೆ ಕೇಳ್ತಾರೆ, ನಮಗೆ ರಕ್ಷಣೆ ಕೊಡಿ ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ವಿಪರ್ಯಾಸ ಏನು ಅಂತಂದ್ರೆ, ನಿಮ್ಗೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ಪಾರ್ಟಿ ವರ್ಕರ್ಸು ಅಥವಾ ಅವರು ಬೆಂಬಲಿತವಾಗಿರುವಂತ ಬೇರೆ ಯಾವುದೇ ತರ ಜನ ಇರ್ತಾರೋ ಅವ್ರುಗಳಿಂದ ಇವರು ಒಂದು ಪ್ರೊಟೆಕ್ಷನ್ ತಗೊಳ್ತಾ ಇದ್ದಾರೆ ಮಾನ್ಯ ರಾಜ್ಯಪಾಲರು. ಯಾವ ವಿಚಾರಕ್ಕೆ? ಅವ್ರು ಮಾಡಿ ತಪ್ಪಾದ್ರೆ ಏನ್ ಸ್ವಾಮಿ? ಅವರು ಚೇರಲ್ಲಿ ಕುತ್ಕೊಂಡಾಗ ನಿಮಗೆ ಒಂದು ಪ್ರೈಮಾ ಫೇಸಿ ಎವಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್ ತಗೊಬಂದ್ಬಿಟ್ಟು ದೂರರು ಕೊಟ್ಟಾಗ ನಿಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ ದೊಡ್ಡ ತಪ್ಪ ಅವರು ರಾಜ್ಯಪಾಲರು. ಅದು ಅಲ್ಲದೆ ಇವ್ರು ಹೇಳ್ಕೊಂಡು ಓಡಾಡೋದು ಕಾಂಗ್ರೆಸ್ ಅವರು ತರಾತುರಿಯಲ್ಲಿ ಅಂತ. ಯಾವ ಸ್ವಾಮಿ ತರಾತುರಿಯಲ್ಲಿ? ನಿಮಗೆ ಯಾವ ತರಾತುರಿಯಲ್ಲೂ ಆಗಿಲ್ಲ. ನಾನು ವೀಕ್ಷಕರಿಗೆ ಹೇಳಕ್ ಬಯಸ್ತೀನಿ, ನಿಮಗೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಕ್ಕೂ ಇವರು ಒಂದು ಆರ್ಟಿಕಲ್ 163 ಅಂಡರ್ ಕ್ಯಾಬಿನೆಟ್ ಅಲ್ಲಿ ಏನ್ ಡಿಸ್ಕಷನ್ ಮಾಡಿ ಇವರು ಒಂದು ರಿಪೋರ್ಟ್ ವಾಪಸ್ ಕೊಡ್ತಾರೆ ಮಾನ್ಯ ರಾಜ್ಯಪಾಲರಿಗೆ, ಅದಕ್ಕೂ ಆ ಡೇಟ್ಗೂ ಪ್ಲಸ್ ಇವರು ಒಂದು ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೂ ಬಹಳಷ್ಟು ಟೈಮ್ ಇತ್ತು. ನಿಮಗೆ ತರಾತುರಿಲಿ ಆಗಿರುವಂಥದ್ದಲ್ಲ, ಇದು ಬಹಳಷ್ಟು ಟೈಮ್ ಇತ್ತು. ಆಮೇಲೆ ನಾನು ಇದನ್ನ ಇನ್ನೂ ಒಂಚೂರು ಮುಂದಕ್ಕೆ ಹೋಗ್ಬಿಟ್ಟು ಏನು ಕೇಳಕ್ ಬಯಸ್ತೀನಿ ಅಂತಂದ್ರೆ, 2019 ಅಲ್ಲಿ
ನೀವು ಕಾಂಗ್ರೆಸ್ ಪಕ್ಷದ ಎಲ್ಲ ಪಾರ್ಟಿ ವರ್ಕರ್ಸ್ ಇರ್ಬೋದು ಅಥವಾ ಬೆಂಬಲಿಸುವಂಥ ವ್ಯಕ್ತಿಗಳು ಯಾರೇ ಇರಲಿ, ನೀವು ಆಚೆ ಹೋಗ್ಬಿಟ್ಟು ಅಷ್ಟೊಂದು ಗಲಭೆ ಮಾಡಿಕೊಂಡು ಇಷ್ಟೆಲ್ಲ ಹೇಳ್ಕೊಂಡು ಮಾಡ್ತಾ ಇದ್ರಲ್ಲ ಸ್ವಾಮಿ, ಮಾನ್ಯ ಸಿದ್ದರಾಮಯ್ಯನವರು ಅವರ ಪರವಾಗಿರುವಂಥ ವಕೀಲರು ಯಾರಿದ್ದಾರೆ ಅವರು ಕೋರ್ಟ್ನಲ್ಲಿ ಆಚೆ ಏನು ಬೇಕಾದ್ರೂ ಬೊಗಳೆ ಬಿಡ್ಕೋಬೋದು, ಕೋರ್ಟ್ನಲ್ಲಿ ಮಾನ್ಯ ನ್ಯಾಯಾಲಯದಲ್ಲಿ ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ ನಿಮಗೆ ಗೊತ್ತಾ? ಅದ್ರ ಬಗ್ಗೆ ನಾಲೆಡ್ಜ್ ಇದೆಯಾ? ಇಲ್ಲ. ಯಾವ್ಯಾವ ಅಫಿಡೇವಿಟ್ಗಳು ಹಾಕಿದ್ದಾರೆ ನಿಮಗೆ ಗೊತ್ತಾ? ನಾಲೆಡ್ಜ್ ಇಲ್ಲ. ಯಾವ್ದ್ಯಾವ್ದನ್ನ ಮುಚ್ಚುಮರೆ ಮಾಡಿದ್ದಾರೆ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ? ಝೀರೋ ನಾಲೆಡ್ಜ್ ನಿಮಗೆ. ನಿಮಗೆ ಏನೂ ನಾಲೆಡ್ಜ್ ಗೊತ್ತದಲ್ಲೇ ಆಚೆ ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಹೇಳ್ಕೊಂಡು ಓಡಾಡಿಕೊಂಡು ಆ ಗಲಭೆಗಳನ್ನ ಮಾಡಿಕೊಂಡು ಏನೋ ಪ್ರಾಸಿಕ್ಯೂಷನ್ ಕೊಟ್ಬಿಟ್ಟಿದ್ದಾರೆ ಅಂತ ರಾಜ್ಯಪಾಲರ ವಿರುದ್ಧವಾಗಿ ನೀವು ಎಲ್ಲ ಹೇಳ್ಕೊಂಡು ಮಾತಾಡ್ತಾ ಇದ್ದೀರಾ. ರಾಷ್ಟ್ರಪತಿ ದೂರು ಕೊಡ್ಲಿಕ್ಕೆ ಹೋಗಿದ್ದಾರೆ. ಅಲ್ಲ, ಏನು ಪ್ರಯೋಜನ ಇಲ್ಲ. ನಾನು ಅದೇ ಪಾಯಿಂಟ್ಗೆ ಬರ್ತಾ ಇದ್ದೀನಿ ನೋಡಿ. ರಾಜ್ಯಪಾಲರಿಗೆ ನೀವು ಬೆಲೆ ಕೊಡಲಿಲ್ಲ, ಸಂವಿಧಾನಕ್ಕೆ ನೀವು ಬೆಲೆ ಕೊಡಲಿಲ್ಲ ಅಂತಂದ್ರೆ ಇವರನ್ನ ಮಾನ್ಯ ಪ್ರೆಸಿಡೆಂಟ್ ಗೇಟ್ ಇಂದ ಒಳಗೆ ಸೇರಿಸ್ಬಾರ್ದು ಇವ್ರನ್ನ. ಇವ್ರಿಗೆ ಯಾವ ನೈತಿಕತೆನೂ ಇಲ್ಲ ಇವ್ರಿಗೆ ಅಲ್ಲಿ ಹೋಗಕ್ಕೆ, ಇವರು ಶಾಸಕರಿಗೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲ ಸ್ವಾಮಿ, ಒಂದು ರಾಜ್ಯಕ್ಕೆ ರಾಜ್ಯಪಾಲರು ಮೊದಲ ಪ್ರಜೆ, ಒಂದು ದೇಶಕ್ಕೆ ಪ್ರೆಸಿಡೆಂಟ್ ಈಸ್ ದ ಫಸ್ಟ್ ಸಿಟಿಸನ್. ನೀವು ರಾಜ್ಯಪಾಲರಿಗೆ ಬೆಲೆ ಕೊಟ್ಟಿಲ್ಲ. ಅವರು ಐವನ್ ಡಿಸೋಸ್ ಅವ್ರು ಮಾತಾಡ್ತಾರೆ, ಒಳ್ಳೆ ಬಾಂಗ್ಲಾದೇಶಿ ಸಿಟಿಸನ್ ಇದ್ದಾಗ ಮಾತಾಡ್ತಾರೆ, ಅವರು ಮಾನ ಮರ್ಯಾದೆ ಇಲ್ದಂಗೆ. ಅವ್ರು ಯಾರು ನರೇಂದ್ರ ಸ್ವಾಮಿ ಅವ್ರು ಮಾತಾಡ್ತಾರೆ, ಅವ್ರಿಗೆ ಏನು ಲ್ಯಾಂಗ್ವೇಜ್ ಕಲ್ತಿದಾರ ಅಥವಾ ಅವರ ಕಾಂಗ್ರೆಸ್ಸಿನ ಒಂದು ಸಂಸ್ಕೃತಿ ಕಾಣಿಸುತ್ತೆ ಅದರಲ್ಲಿ. ದಿನೇಶ್ ಗುಂಡೂರಾವ್ ಆ ರೀತಿ ಮಾತಾಡ್ತಾರೆ. ಇನ್ನು ಕೃಷ್ಣ ಬೈರೇಗೌಡರು ಅವ್ರು ಏನೋ ಒಂದು ಸ್ವಲ್ಪ ಎಜುಕೇಟೆಡ್ ಫೆಲೋ ಅನ್ನೋ ಥರ ಅನ್ಕೊಂಡ್ರೆ, ಕೃಷ್ಣ ಬೈರೇಗೌಡರು ಕೂಡ ಅದೇ ಒಂದು ಟೋನಲ್ಲಿ ಅದೇ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ನೀವು ಇಷ್ಟೆಲ್ಲ ಮಾತಾಡಿ, ಹಿಂಗೆಲ್ಲ ಮಾತಾಡಿ, ಮಾನ್ಯ ಸಿದ್ದರಾಮಯ್ಯನವರು ಪ್ರೆಸಿಡೆಂಟ್ ಅವರಿಗೆ ಸಿಂಗುಲರಲ್ಲಿ ಮಾತಾಡಿದ್ದಾರೆ ಸ್ವಾಮಿ. ಇದಕ್ಕೆ ಮುಂಚೆ ಸಿಂಗುಲರಲ್ಲಿ ಮಾತಾಡಿದ್ದಾರೆ ಪ್ರೆಸಿಡೆಂಟ್ ಅವ್ರಿಗೆ. ಇಂಥವ್ರು ನೀವು ಇವತ್ತು ಇಷ್ಟು ಶಾಸಕರು ನೀವು ಅಲ್ಲಿ ಡೆಲ್ಲಿಗೆ ಹೋಗ್ಬಿಟ್ಟು ನಾವು ಅಲ್ಲಿ ಪೆರೇಡ್ ಮಾಡ್ತೀವಿ, ಹೇಳ್ತೀವಿ, ಕೇಳ್ತೀವಿ ಅಂತಂದ್ರೆ ನಿಮ್ಗೆ ಏನು ನೈತಿಕತೆ ಇದೆ ಹೋಗೋಕೆ? ಅಲ್ಲಿ ನೀವು ಕಾನ್ಸ್ಟಿಟ್ಯೂಷನ್ ರೆಸ್ಪೆಕ್ಟ್ ಕೊಡಲ್ಲ. ಆ ಕಾನ್ಸ್ಟಿಟ್ಯೂಷನ್ ಅಂಡರ್ ಅಲ್ಲಿ ಬರೋ ಅಂತ ಆ ಪೊಸಿಷನ್, ಆ ಸೀಟ್, ಅದಕ್ಕೆ ಈ ಕುರ್ಚಿಗೆ ಮರ್ಯಾದೆ ಕೊಟ್ಟಿಲ್ಲ ನೀವು ಅಂತಂದ್ಮೇಲೆ 27ನೇ ತಾರೀಕು